ಇವರಿಬ್ರದ್ ಕ್ವಾಟ್ಲೆ ಮೇಗು ಒಬ್ಳು ಗೂಟ್ಲೆ. ರಾಜಣ್ಣ ಹೆಲ್ಮೆಟ್ ಅಲ್ಲಿ ಸೂಪರ್ ಯಮ್ಮಿ ಆಗಿದೆ ಫ್ರೆಂಡ್ಸ್. ಗೂಟ್ಲೆ ಯಪ್ಪ ಜಲ 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 ಜಾಕ್ಷಿ ಮೇಡಮ್ ನನ್ನ ಎದುರು ಕೆಂಬೇಡಿ. ಕಲ್ಲಂಗಡಿ ಕೊಡಂಗಿಲ್ಲ. ಅಲ್ಲಾಡ್ತಿದ್ಯಲೇ ಬಿಗ್ ಬಾಸ್. ನಾನು ಈ ಮನೇಲಿ ಇರಲ್ಲ. ನಾನ್ ಮಾತಾಡದ್ನ ಅಲ್ಲಾಡ್ತಿದೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನು ಪ್ರಿಯಾಂಕಾ ಕಾಮತ್. ನಾನು ಅಮಿತ್ ನಾಯಕ್. ಇವತ್ತು ನಾವು ರಾಜಾರಾಣಿ ಕುಟುಂಬದವ್ರ ಜೊತೆಗೆ ವಯನಾಡ್ ಹೋಗ್ತಾ ಇದೀವಿ. ಎಸ್, ಆಫ್ಟರ್ ಲಾಂಗ್ ಟೈಮ್ ನಾವೆಲ್ಲರೂ ಪ್ಲಾನ್ ಮಾಡಿಕೊಂಡು ಒಂದು ಬ್ರೇಕ್ ತಗೊಳ್ಳೋಣ ಅಂತ ನಾವು ಅಲಾಂಗ್ ವಿತ್ ನಮ್ಮ ರಾಜಾರಾಣಿ ಫ್ರೆಂಡ್ಸ್ ಜೊತೆ ವಯನಾಡ್ ಟ್ರಿಪ್ ಪ್ಲಾನ್ ಮಾಡಿದೀವಿ. ಸೊ ಇನ್ನು ತಡ ಮಾಡೋದು ಬೇಡ, ಬ್ಯಾಗ್ ಪ್ಯಾಕ್ ಮಾಡೋಣ ಬನ್ನಿ. ಓಕೆ, ನಾವಿಬ್ರು ಅಂದರೆ ತುಂಬ ದಿನಕ್ಕೆ ಹೋಗ್ತಾ ಇಲ್ಲಲ್ಲ, ಸೊ ಅದಕ್ಕೆ ತುಂಬ ಏನು ಬಟ್ಟೆ ಪ್ಯಾಕ್ ಮಾಡ್ಕೊಂಡಿಲ್ಲ. ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಅಂದರೆ ಒಂದು 2-3 ಫ್ರಾಕ್ ಮತ್ತು ಚೂರು ಟೀ ಶರ್ಟ್ಸ್, ಪ್ಯಾಂಟ್ಸ್, ಈ ಥರ ಎಲ್ಲ ಮೇಕಪ್ ಕಿಟ್ ಬಿಟ್ಟೆ. ಹಾಂ, ಅದು ಇದ್ದೇ ಇರುತ್ತೆ. ಬಟ್ ಇವಾಗ ನೋಡಿ, ನಾನು ಒಂಚೂರು ಮೇಕಪ್ ಹಾಕಿಲ್ಲ, ಯಾಕಂದರೆ ಪಿಂಪಲ್ ಆಗಿದೆ. ಅದಕ್ಕೆ ಕಿಟ್ ಅದರಲ್ಲಿ ಸ್ಕ್ರಬ್ ಇದೆ, ಅಂದರೆ ಲಿಪ್ ಸ್ಕ್ರಬ್ ಇದೆ, ಆಮೇಲೆ ಇದು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ ಇದು ಲೋಷನ್ಸ್ ಇದೆ, ಆಮೇಲೆ ನಂದೊಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಇದೆ, ಆಮೇಲೆ ಒಂದು ಸ್ವಲ್ಪ ಬಟ್ಟೆ ಇದೆ, ಆಮೇಲೆ ಸ್ಟ್ರೈಟ್ನರ್ ಇದೆ. ಸೊ ನಂದು ಕೂದಲು ಬೇಗ ಕರ್ಲಿ ಆಗುತ್ತೆ, ಅದು ಸ್ವಲ್ಪ ಅಟ್ಲೀಸ್ಟ್ ಫ್ರಂಟಾದ್ರೂ ಸ್ಟ್ರೈಟ್ ಮಾಡೋಣ ಅಂತ. ಸೊ ಮತ್ತು ನೀವು ನಮ್ಮ ಹತ್ರ ತುಂಬ ಜನ ಕೇಳ್ತಾ ಇದ್ರಿ ನಾವು ಯಾವ ಮೈಕ್ ಯೂಸ್ ಮಾಡ್ತೀವಿ ಅಂತ. ಸೊ ನಾವು DJIದು ಮೈಕ್ ಯೂಸ್ ಮಾಡ್ತೀವಿ. ನಾವು ಯೂಸ್ ಮಾಡೋ ಫೋನ್ ಬಂದು iPhone 14 Pro Max ಯೂಸ್ ಮಾಡ್ತಾ ಇದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನಾವು ಡ್ಯೂರಸೆಲ್ ಅವ್ರದ್ದು ಪವರ್ ಬ್ಯಾಂಕ್ ಯೂಸ್ ಮಾಡ್ತೀವಿ. ಯಾಕಂದರೆ ನಾವು ತುಂಬ ಟ್ರಾವೆಲ್ ಮಾಡೋದ್ರಿಂದ ನಮಗೆ ಅಂದರೆ ಆವಾಗವಾಗ ವ್ಲಾಗ್ ಮಾಡ್ತೀವಿ, ಆಮೇಲೆ ನನ್ನ ಗಂಡಂದು ಬಿಸ್ನೆಸ್ ಕಾಲ್ಸ್ ಮುಗಿಯೋದೇ ಇಲ್ಲ. ಸೊ ಅವರಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಾ ಇರುತ್ತೆ. ಇನ್ನೊಂದು ಸಾಂಗ್ಸ್ ಹಾಕ್ತಾ ಇರ್ತೀವಿ ಅವ್ರ ಫೋನಲ್ಲಿ. ಟ್ರಾವೆಲ್ ಮಾಡೋವಾಗೆಲ್ಲ ಅವ್ರದ್ದು ಸಾಂಗ್ ಹಾಕ್ಕೊಂಡೇ ಓಡಾಡ್ತೀವಿ. ಸೊ ತುಂಬ ಬೇಗ ಅವ್ರದ್ದು ಬ್ಯಾಟ್ರಿ ಡೌನ್ ಆಗುತ್ತೆ. ಸೊ ಅವಾಗವಾಗ ಚಾರ್ಜ್ ಮಾಡೋದಕ್ಕೆ ನಾವು ಡ್ಯೂರಸೆಲ್ ಅವ್ರದ್ದು ಪವರ್ ಬ್ಯಾಂಕ್ ಯೂಸ್ ಮಾಡ್ತಾರೆ. ನನ್ನ ಟ್ರಿಪ್ಪಲ್ಲಿ ಏನಾದ್ರು ನನಗೆ ಪವರ್ ಇಶ್ಯೂ ಆದರೆ ನಾನು ಯೂಸ್ ಮಾಡೋದು ಡ್ಯೂರಸೆಲ್ನ ಪವರ್ ಬ್ಯಾಂಕ್. ಸೊ ಇದು ಬಂದುಬಿಟ್ಟು 20,000 mAh ಬ್ಯಾಟ್ರಿ ಆಗಿದೆ. ಸೊ ಇದರಲ್ಲಿ ಬಂದುಬಿಟ್ಟು 3 ಚಾರ್ಜಿಂಗ್ ಪೋರ್ಟ್ ಇದೆ. ಎಟ್ ಅ ಟೈಮ್ ನನ್ನ ಕ್ಯಾಮ್ರಾ, ನನ್ನ ಗಿಂಬಲ್, ನನ್ನ ಮೈಕ್ ಎಲ್ಲನೂ ಚಾರ್ಜ್ಗೆ ಹಾಕ್ಕೊತೀನಿ. ಸೊ ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಈ ಡ್ಯೂರಸೆಲ್ ಪವರ್ ಬ್ಯಾಂಕಿಂದ. ಸೊ ಈ ಡ್ಯೂರಸೆಲ್ ಪವರ್ ಬ್ಯಾಂಕ್ನ ವಿಶೇಷ ಏನಂತ ಹೇಳಿದ್ರೆ ಇದರಲ್ಲಿ ಟೈಪ್ A, ಟೈಪ್ C, USB ಆ್ಯಂಡ್ ಮೈಕ್ರೋ USB ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಇದೆ. ಎಟ್ ಅ ಟೈಮ್ 3 ಡಿವೈಸ್ ಕೂಡ ಚಾರ್ಜಿಂಗ್ ಹಾಕೊಬೋದು. ಅದು ನನಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಪವರ್ ಬ್ಯಾಂಕ್ ಲಿಥಿಯಂ ಅಯಾನಿಂದ ಮ್ಯಾನುಫ್ಯಾಕ್ಚರ್ ಮಾಡಿದಾರಂತೆ. 4000 mAh ಇರುವಂಥ ಸ್ಮಾರ್ಟ್ಫೋನನ್ನು 4 ಸತಿ ಚಾರ್ಜ್ ಮಾಡ್ಬೋದಂತೆ. ಏನು ಸೂಪರ್ ಅಲ್ವಾ? ನನಗೆ ಟ್ರಿಪ್ಪಲ್ಲಿ ಎಷ್ಟು ಯೂಸ್ ಆಗುತ್ತೆ ಅಂದರೆ ನನ್ನ ಮೊಬೈಲ್ ಬ್ಯಾಟ್ರಿ ಖಾಲಿ ಆಗ್ತಿದ್ದಂಗೆ ಇದರಲ್ಲಿ ನಾನು ಫಿಲ್ ಮಾಡ್ಕೊಬೋದು, 4 ಸತಿ ಯೂಸ್ ಮಾಡ್ಕೊಬೋದು. ಇನ್ನೊಂದು ಏನು ಗೊತ್ತಾ, ಈ ಪವರ್ ಬ್ಯಾಂಕ್ನ ಔಟ್ಪುಟ್ ಬಂದುಬಿಟ್ಟು 22.5 ವ್ಯಾಟ್ ಅಂತೆ. ಸೊ ಇದು ಇನ್ನೊಂದು ಏನಂತ ಹೇಳಿದ್ರೆ ಕೇಬಲ್ ಹಾಕಿದ ತಕ್ಷಣ ಆಟೋಮೆಟಿಕ್ ಚಾರ್ಜ್ ಆಗೋಕ್ಕೆ ಶುರುವಾಗುತ್ತೆ. ತುಂಬ ಫಾಸ್ಟ್ ಚಾರ್ಜಿಂಗ್ ಇದು. ಇನ್ನೊಂದು ಬೆಸ್ಟ್ ಫೀಚರ್ ಏನಂತ ಹೇಳಿದ್ರೆ ಈ ಪವರ್ ಬ್ಯಾಂಕ್ ಬಂದುಬಿಟ್ಟು 12 ಲೇಯರ್ ಪ್ರೊಟೆಕ್ಷನ್ ಇದೆ. ಓವರ್ ಹೀಟಿಂಗ್ ಆಗಲಿ ಓವರ್ ಚಾರ್ಜಿಂಗ್ ಆಗಲಿ ಏನೂ ಆಗೋದಿಲ್ಲ. ನನ್ನ ಮೊಬೈಲಿಗೆ ಬೆಸ್ಟ್ ಪ್ರೊಟೆಕ್ಷನ್ ಇದೆ ಆ್ಯಕ್ಚುಲಿ. ಸೊ ಈ ಪವರ್ ಬ್ಯಾಂಕಲ್ಲಿ LED ಇಂಡಿಕೇಟರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಪವರ್ ಬ್ಯಾಂಕಲ್ಲಿ ಎಷ್ಟು ಚಾರ್ಜ್ ಇದೆ, ಎಷ್ಟು ಹೊತ್ತು ನಾವು ಚಾರ್ಜ್ ಮಾಡ್ಬೋದು ಅಂತಲೂ ಗೊತ್ತಾಗುತ್ತೆ. ಅದೊಂದು ಫೀಚರ್ಸ್ ತುಂಬ ಯೂಸ್ ಆಗುತ್ತೆ ನಮಗೆ. ಈ ಪವರ್ ಬ್ಯಾಂಕ್ ಬಂದುಬಿಟ್ಟು ತುಂಬ ಸ್ಲೀಕ್ ಆಗಿದೆ ಡಿಸೈನಲ್ಲಿ ಆ್ಯಂಡ್ ತುಂಬ ಹ್ಯಾಂಡಿ ಆ್ಯಂಡ್ ತುಂಬ ವೆಯ್ಟ್ ಕೂಡ ಇಲ್ಲ. ಎಲ್ಲಂದ್ರೆ ಎಲ್ಲ ಅಲ್ಲಿ ನುಗ್ಗುತ್ತೆ. ಈ ಡ್ಯೂರಸೆಲ್ನ ಪವರ್ ಬ್ಯಾಂಕ್ ನೀವು ಬೈ ಮಾಡಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಡ್ಯೂರಸೆಲ್ ಬ್ಯಾಟ್ರಿನ ಪರ್ಚೇಸ್ ಮಾಡಿ. ಲೋ ಪಾರ್ಕಿಂಗ್ ಗಾಡಿ ನಿಲ್ಸಿ ಮುಂದೆ ಕಡೆ ಮುಂದೆ ನೋಡಲ್ಲ ಏನು ಗಾಡಿ ನಿಲ್ಸ್ಕೊಂಡು ಏನೆಂದು ಹೋಗಿ ಮುಂದೋಗಿ ಮುಂದೋಗ್ರಿ ಸ್ವಾಮಿ ಫಾಲೋ ಮಾಡಿ ಬನ್ನಿ. ನಡೀರಿ ಬನ್ನಿ ಬನ್ರಿ. ಮೇಡಮ್ ನೀವು ಸ್ವಲ್ಪ ಸೈಡಲ್ಲಿ ಹೋಗ್ಬೇಕು.
ಸೈಡಲ್ಲೇ ಹೋಯ್ತಾ ಇದ್ದಿಲ್ಲ, ತಲೆ ಕೆಡಿಸ್ಕೋಬೇಕು. ರಾಜಣ್ಣ ಹೆಲ್ಮೆಟ್ ಅಲ್ಲಿ. ರಾಜಣ್ಣ ಹೆಲ್ಮೆಟ್ ಹಾಕೊಂಡ್ರೆ ವಂಶ ಉದ್ಧಾರ ಆಗಲ್ಲ ಆಗ್ತಿಲ್ಲ. ಏನ್ರಿ ಆಟೋ ಸ್ವಲ್ಪ ಸೈಡ್ಗೆ ಹೋಗಿ, ಸ್ವಲ್ಪ ಸೈಡಲ್ಲಿ ಹೋಗ್ಬೇಕು. ಮೊಬೈಲ್ ಹಿಡ್ಕೊಂಡು ಹೋಗ್ತೀರಾ ಏನ್ರಿ? ನೋಡಿ ಸ್ವಲ್ಪ ಹೆಲ್ಮೆಟ್ ಹಾಕೊಂಡು ನೋಡಿ ಮುಂದೆ. ಏನ್ರಿ ಮೀಡಿಯಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ವಾಯನಾಡಲ್ಲಿ ಇವತ್ತು ನಾವು ವಯನಾಡಲ್ಲಿದ್ದೀವಿ. ರಾಜಾರಾಣಿ ಬರೋ ಮೊದಲು ಎಲ್ಲವೂ ಚೆನ್ನಾಗೇ ಇತ್ತು. ಒಂದು ಮುದ್ದಾದ ಗಂಡ. ರಾಜಾರಾಣಿ ಬಂದಿದ್ದೆ ಗಂಡ ಅವ್ ನನ್ ದೋಸ್ತ. ಅಮಿತ್ ಸಹವಾಸ ಮಾಡಿ ಕೆಟ್ಟೆ. ಇವ್ರಿಬ್ರದ್ ಕ್ವಾಟ್ಲೆ, ಮೇಗು ಒಬ್ಳು ಗೂಟ್ಲೆ. ಸಂಜು ವಾರ್ತಾನ್ ರಮ್ಮಿ, ಬೇಗ ಮಾಡು ಮೇಘನ ಮಮ್ಮಿ. ಜಾಲಿ ಜಾಲಿ. ಅಮಿತನ್ ಮಾತು ಕೊಟ್ಟು ಸ್ಫೂರ್ತಿ, ನಾವ್ ಸ್ಟಾರ್ಟ್ ಮಾಡೋಣ ಪಾರ್ಟಿ. ಮಾಡುವ ಪಾರ್ಟಿ. ಇಲ್ಲಿಲ್ಲ ನೀರು, ನಾವು ಕುಡಿಯೋಣ ಬೀರು. ಇವಾಗ ಏನ್ ಸೂಪರ್ ಅಂದ್ರೆ ಬಾರ್ಬಿಕ್ಯೂ ಮಾಡ್ತಾ ಇದೀವಿ. ಆ ಕಡೆ ವಾಟರ್ ಫಾಲ್ಸ್, ಈ ಕಡೆ ಬಾರ್ಬಿಕ್ಯೂ. ಏನ್ ಕಾಂಬಿನೇಷನ್, ಸೂಪರ್ ಸೂಪರ್. ನಾನ್ ಬರ್ತೇನೆ. ನಂಗೆ ಯಾವ ಪೀಸ್ ಹಾಕ್ತೀರಿ? ಬಾ ಈಚೆ ಬರ್ಬೇಕು. ಯಾವ ಪೀಸ್ ಹಾಕ್ತೀರಿ? ಯಾವ್ದಕ್ಕೆ? ನಂಗೆ ಕಾಲು ಲೆಗ್ ಪೀಸ್ ಅದ್ರಲ್ಲಿದೆ. ಇನ್ನೊಂದು ಇಲ್ಲಿದೆ. ಹಾ, ನೀವು ಇಲ್ಲೇ ರೆಸಾರ್ಟ್ಗೆ ಕೆಲ್ಸಕ್ಕೆ ಸೇರ್ತೀರಾ ಹೇಗೆ? ಎಲ್ಲ ಬಕ ಪಕ್ಷಿಗಳು ಹೇಗೆ ಕಾಯ್ತಿದ್ದಾರೆ ನೋಡಿ ಕೋಳಿಗೆ ಅಲ್ಲಿ ಹಿಂದೆ. ಕೋಳಿ ಇಲ್ಲಿ ಒಬ್ರು. ಓ ಮೈ ಗಾಡ್. ಚೆನ್ನಾಗಿದೆಯಲ್ಲ. ಓಹೋ ಚೆನ್ನಾಗಿದೆ, ಭಾರಿ ಚೆನ್ನಾಗಿದೆ. ಆಗಿದೆ ಫ್ರೆಂಡ್ಸ್. ವಿನು ಮಾಮ್ ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಗೆಳೆಯರೇ, ಹೇಗಿದ್ದೀರಿ? ಚೆನ್ನಾಗಿದ್ರೆ ಎಲ್ಲ ಕಮೆಂಟ್ ಮಾಡಿ ಆಯ್ತಾ. ಅವ್ರೊಬ್ರೇ ವೆಜ್ ಇರೋದು, ಅವರಿಗೆ ಅದಕ್ಕೆ ಪನ್ನೀರಲ್ಲಿ ಸುಧಾರಿಸ್ತಾ ಇದ್ದೇವೆ. ನಾವೆಲ್ಲ ಚಿಕನ್ ಮಾಡಿ ತಿಂತಾ ಇದ್ದೇವೆ. ಮಜ್ಜಾ ಇದೆ, ನಿಜ ಬರ್ಬೇಕು ಬನ್ನಿ. ಒಂದು ಇಡೀ ಕೋಳಿಯನ್ನು ಒಬ್ರೇ ಕುತ್ಕೊಂಡು ತಿಂದಿದ್ರಲ್ಲ, ಏನು ಅನ್ಸಲ್ವಾ? ಇಲ್ಲ, ಖಾಲಿ ಆಯ್ತು ಅನಿಸ್ತಾ ಇದೆ. ಇನ್ನು ಒಂದೇ ಪೀಸ್ ಇರೋದು. ಅಧ್ಯಕ್ಷ, ಆದಷ್ಟು ಬೇಗ ನನಗೆ ಇದು ಬೋಲ್ ಒಳಗಡೆ ಚಿಕನ್ ಪೀಸ್ ತುಂಬಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಬೇಕು ಬರ್ಲಿ ಇನ್ನೊಂದು. ಸಿಂಹ 4 ಅವರ್ ತಿನ್ನತ್ತೆ, 20 ಅವರ್ ನಿದ್ದೆ ಮಾಡುತ್ತೆ. ವಿಷಯ ಏನಂದ್ರೆ ವಾಟರ್ ಫಾಲ್ಸ್ ಆಫ್ ಮಾಡ್ತಾರಂತೆ. 9 ಗಂಟೆ ಆಗ್ತಿದ್ದಂಗೆ ಮೋಟರ್ ಆಫ್ ಆಗುತ್ತೆ. ಪಟ್ಪಟ ಹೋಗಿ ಬರೋಣ ಅಂತ ಶುಭನ್ ಕರಿತೀನಿ. ಶುಭ ಫಾಲ್ಸ್ ಆಫ್ ಮಾಡ್ತಾರೆ, ಬೇಗ ಬಾ. ಸಚ್ಚ ಆಫ್ ಮಾಡ್ತಾರಂತ. ಆಫ್ ವಾಟರ್ ಫಾಲ್ಸ್ ಆಫ್ ಮಾಡ್ತಾರಂತ. ಗುಡ್ ನೋಡಿದ್ದೀರಿ
ಅಷ್ಟೇ ಅಣ್ಣ. ಎಲ್ಲ ಬಾಗೆಳೆಯ ಬನ್ನಿ ಜಲ ಕ್ರೀಡೆ ಆಡೋಣ. ಜಲ ಕ್ರೀಡೆ ಅಣ್ಣ, ವಿಡಿಯೋ ಕಂಟೆಂಟ್ ಆರು ಸಿಗುತ್ತಣ್ಣ. ಆರಿ ಎಷ್ಟು ಅಣ್ಣ? ಅರೆ ಇವತ್ತು ನಾನು ನಿಮ್ಗೆಲ್ಲ ಸ್ವಿಮ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಸ್ವಿಮ್ ಮಾಡಕ್ಕೆ ಮುಖ್ಯವಾಗಿ ಬೇಕಿದ್ದು 2 ಕಾಲು 2 ಕೈ. ನೀರ್ ಬೇಕು. ಹಾಗೆ ಶುಭ ಹೇಳಿದಾಗ ನೀರು ಕೂಡ ಬೇಕಂತೆ. ಹಾಗೆ ಜೀವ ಬೇಕು. ಹಾಗೆ ತಡ ಮಾಡೋದು ಯಾಕೆ? ಬನ್ನಿ ಸ್ವಿಮ್ಮಿಂಗ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಹೀಗೆ ಹೀಗೆ ಸ್ವಿಮ್ ಮಾಡ್ಬೋದಾ? ಹುಲಿ ಬರ್ತೈತೆ. ಎಬ್ಬುಲೆ ಎಬ್ಬುಲೆ ಇಲ್ಲೊಂದು ಬರ್ತಾ ಇದೆ. ಎಬ್ಬುಲಿ ಬನ್ನಿ, ಏನಿಲ್ಲ, ಒಳಗಡೆ ಬಿಸಿ ಇದೆ. ಕಾಡಲ್ಲೆಲ್ಲ ಓಡಾಡ್ದವ್ರು ನೀವು. ಹುಲಿ ಎಬ್ಬುಲಿ ಬಾಹುಬಲಿ. ಯಾರಲ್ಲಿ? ದೇವಸೇನ. ಊಟ ರೆಡಿ ಏನು? ಕಟ್ಟಪ್ಪ ಗೀದರ್ ಆನ್ ಮಾಡಿದ್ಯಾ? ಮಾಡಿಲ್ಲ ಅಂದ್ರೆ ಮಾಡು. ಏ ಕಟ್ಟಪ್ಪ, ಹೊರಗ್ ಬಾರಪ್ಪ. ಒಳಗಿಟ್ಕೊಂಡು ಏನೋ ಮಾಡ್ತಾರೆ ಕಟ್ಟಪ್ಪ. ನೋಡಪ್ಪ, ಮಳಗಿದೆ ಮಳಗಿದೆ ಮುಳುಗಿದೆ. ಜಲ ಜಲ ಜಲಜಾಕ್ಷಿ ಮಿನ ಮಿನ ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಐತಲ ಕಡಿ ಬಾರೆ ನಿನ್ನ ಕಣ್. ಕೋಕಾ-ಕೋಲಾ, ಪೆಪ್ಸಿ, ಬಾಲೈ ಬಾಬು ಸೆಕ್ಸಿ. ಇಷ್ಟು ಸೌಂಡಿಗೆ ಹುಲಿ ಅಲ್ಲ. ದೊಡ್ಡ ಕ್ರ್ಯಾಪ್ ನೋಡಿ. ಅದೇನದು? ಚೇಳು. ಚೇಳಲ್ವಾ? ಕ್ರ್ಯಾಬ್. ಚೇಳು. ಚಿಕನ್ ಸಾಂಬಾರ. ಪುಟ್ಟು ಮತ್ತೆ ಕಡಲ ಕರಿ ಮತ್ತೆ ದೋಸೆ. ನಾ ತಿಂತಿದ್ದೀನಿ ದೋಸೆ, ನೀವು ತಿಂದು ತೆಗಿ ಕೂಸೆ. ಟಾಂಕು ಚಿನ್ನ, ಟಾಂಕು ಚಿನ್ನ. ನಾನ್ ಬಂದೆ ಬಸ್ಸಲ್ಲಿ, ನಿಂಪ್ರ ಅಲ್ಲ
ಬೆಂಗಳೂರಲ್ಲಿ ಬಸ್ಸು ನಿಮ್ ಪ್ರಾಸ ಟೂಸು. ಅಯ್ಯೋ ಅಣ್ಣ ಬೆಂಗಳೂರಲ್ಲಿ ಬಸ್ಸು ನಿಮ್ ಪ್ರಾಸ ಟುಸ್ಸು. ನಾವು ತಿಂತಿದೀವಿ ಪುಟ್ಟು, ಈ ಜೋಕ್ ಹಾಕೊಂಡ್ ಕುಟ್ಟು ಹಾಕುವ. ಮೇಲಿದೆ ಲೈಟು, ನೀವು ಸ್ವಲ್ಪ ಟೈಟ್. ಕರೆಕ್ಟ್ ಹೇಳ್ಬಿಡ್ರಲ್ಲ. ಅದು ಹೆಂಗ್ ಗೊತ್ತಾಯ್ತು ಈಗ ನಾನು ಟ್ರೀಟ್ ಆಗಿದ್ದೀನಿ ಅಂತ? ಹೇಳೋದು ಹೆಂಗ ಗೊತ್ತಾಯ್ತು ಅಂತ? ಪುಟ್ಟು ನಂಗೆಂದು ಪುಟ್ಟು ಹಾಕಿ ಇಲ್ಲಿದೆಯಲ್ಲ ಪುಟ್ಟು. ನಂಗೆ ಪುಟ್ನಂಜನ್ ಕೊಡಿ, ಪುಟ್ನಂಜ. ಆಯ್ತಾ ಇಲ್ಲ ಕಣಣ್ಣ. ಅಣ್ಣ ರೆಸಾರ್ಟ್ ಅಲ್ಲಿ ಇರೋರ್ಗೆ ಕಲ್ಲಂಗಡಿ ಕೊಡಂಗಿಲ್ಲ. ಹೆಂಗ್ ಕೊಟ್ರಿ ನೀವು? ಹೆಂಗ್ ಕೊಟ್ರಿ? ಪ್ಲೇಟಲ್ಲಿ ಓಹೋ, ಹೌದಾ ಹೌದು ಹೌದಾ ಹೌದು ಹೌದಾ ಹೌದು. ಆಯ್ತು ಕೊಡಿ. ನಾನು ಹೇಳದ್ನಾ? ನಾ ಮಾತಾಡದ್ನಾ? ನಾನು ಮಾತಾಡದ್ನಾ? ಮಾತಾಡ್ತಾನೆ ಇದ್ದೀರಾ? ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ಸಂಜು ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ಸಂಜು ಅವ್ರ ಬದಲು ನೀವ್ ಯಾಕೆ ಮಾತಾಡ್ತೀರಾ? ನೀವ್ ಯಾಕೆ ಮಾತಾಡ್ತೀರಾ? ನೀವು ಅವ್ರ ಬಾಲನಾ? ಅವ್ರಿಗೆ ಬಿಗ್ ಬಾಸ್ ನಾನು ಈ ಸತಿ ಇವಳನ್ನ ನಾಮಿನೇಟ್ ಮಾಡ್ತೀನಿ ಬಿಗ್ ಬಾಸ್. ಬಿಕಾಸ್ ಇವಳ ಆಡಕ್ ಬಂದಿಲ್ಲ. ಇಲ್ಲಿ ಸಂಜುನ ಗೆಲ್ಸಕ್ಕೆ ಅಂತ ಬಂದಿರೋದು ಇವಳು. ಏನ್ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾಳೆ ಇವಳು? ನಿಮ್ಮ ಆಟ ನೀವು ಆಡ್ರಿ, ನಮ್ಗೆ ಹೇಳಕ್ ಬರ್ಬೇಡಿ. ನಿಮ್ಗೆ ಏನ್ ತಿಂಡಿ ಇದೆಯೋ ಅದನ್ನ ತಿನ್ಕೊಂಡು ನಿಮ್ ಪಾಡಿಗೆ ನೀವಿರಿ. ನನ್ಗೆ ಅದು ಕೇಳೋ ಅವಶ್ಯಕತೆ ನಿಮ್ಗಿಲ್ಲ. ನನ್ನ ಇಷ್ಟ. ನೀವ್ ಯಾರು ಕೇಳಕ್ಕೆ? ನೀವ್ ಯಾರು ಕೇಳಕ್ಕೆ? ಅವ್ರು ತಿನ್ನಿಸ್ತವ್ರಲ್ಲೇ. ಇಲ್ಲಿ ಬಂದಿರೋರು ಎಲ್ಲರೂ ಇಂಡಿವಿಜುವಲ್ಸೇ. ನಮ್ಮ ಆಟದ ಮೇಲೆ ನೀವು ಮೇಡಮ್ ನನ್ನ ವಿಷಯಕ್ಕೆ ನೀವು ಬರಬೇಡಿ ಮೇಡಮ್. ನೀವು ಹೇಳ್ತಾ ಇದ್ದೀನಿ ಹೆಣ್ಮಕ್ಳ ಬಗ್ಗೆ ನೀನ್ ಮಾತಾಡ್ಬೇಡ ಗುರು. ಮಾತಾಡ್ದೆ ನೀನ್. ಊರವ್ರಿಗೆಲ್ಲ ಒಂದ್ ಚಿಂತೆ ಅಂದ್ರೆ ಇವಳಿಗೆ ಒಂದ್ ಚಿಂತೆ. ಎಂತ 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 ವಿಷಯ ಅಂತ? ಇಲ್ಲಿ ಇಷ್ಟೊಂದು ಜಗಳ ಆಗ್ತಿದೆ. ನಿಂಗೆ ಬ್ರೆಡ್ ಬಟರ್ ಬೇಕು. ಈ ಮನೆಗೆ ಬರಬಾರ್ದಿತ್ತು ನೀನು. ನಿನ್ ಮನೆಗೆ ಹೋಗಿ ತಿನ್ಬೇಕಿತ್ತು. ಯಾಕೆ ಮಾಡಿದೆ? ಈ ಮಾತನ್ನು ವಾಪಸ್ ತಗೊಳ್ಳಿ ಮೇಡಮ್. ಈ ಮಾತನ್ನು ವಾಪಸ್ ತಗೊಳ್ಳಿ. ಯಾರು ತುಳಿತಿರೋದು? ನಾವಾ ಸತ್ಯ ಹೇಳಿ. ಸತ್ಯ ಮೇಡಮ್, ನನ್ನ ಎದುರು ಕೆಂಬೇಡಿ. ಚೆನ್ನಾಗಿರಲ್ಲ. ಆಚೆ ಹೋಗಿ ಕೆಂಬ್ಕೊಳ್ಳಿ. ನನ್ನ ಎದುರು ಕೆಂಬಾರ್ದು ನೀವು. ನಂಗೆ ಇಷ್ಟ ಆಗಲ್ಲ. ನಿಮ್ಮ ಹಕ್ಕಾದ್ರೆ ನಿಮ್ಮ ಮನೆಯಿಂದ ಹೊರಗಡೆ ಇಟ್ಕೊಳ್ಳಿ. ಬಿಗ್ ಬಾಸ್ ಮನೆ, ಇಲ್ಲಿ ಎಲ್ಲರಿಗೂ ಒಂದು ನ್ಯಾಯ. ರೆಸಾರ್ಟ್ ಇಂದ ಹೊರಗಡೆ ಇಟ್ಕೊಳ್ಳಿ. ಮೇಡಮ್, ನೀವು ಕೆಮ್ಮಿದಕ್ಕೆ ನಾನು ಮಾತಾಡಿ. ಬೆರಳು ತೋರಿಸಿ ಮಾತಾಡ್ಬೇಡಿ. ನನಗೆ ಇಷ್ಟ ಆಗಲ್ಲ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳಕ್ ಕಲ್ತ್ಕೊಡಿ. ಇಲ್ಲ ಅಂದ್ರೆ ಕಾಫಿ ಕುಡ್ಕೊಂಡು ಸೀದಾ ಹೊರಗೋಗ್ಬಿಡಿ. ಬಿಗ್ ಬಾಸ್, ನಾನು ಈ ಮನೇಲಿ ಇರಲ್ಲ. ನನಗೆ ಮರ್ಯಾದೆ ಇಲ್ದಿರೋ ಕಡೆ ನಾನು ಇರಲ್ಲ. ಓಪನ್ ಮಾಡಿ ಬಿಗ್ ಬಾಸ್, ಓಪನ್ ಮಾಡಿ. ಏನೋ ಮಾತಿನ ಬರದಲ್ಲಿ ಬಿಗ್ ಬಾಸ್ ಬಗ್ಗೆ ಎಲ್ಲ ಮಾತಾಡಿದೆ. ಇವಾಗ ಅನಿಸ್ತಾ ಇದೆ ಈ ಮನೇಲಿ ಇಷ್ಟೊಂದು ಪ್ರೀತಿಗಳು ಸಿಗ್ತಾ ಇದೆ. ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ಎಲ್ಲ ನಂದು ಮಗಳ ಥರನೇ ಅವಳು. ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ. ಬಿಗ್ ಬಾಸ್ಗೆ ಬೈದಿದ್ದೆ, ಕ್ಷಮೆ ಕೊಡ್ತೀನಿ. ಅಮಿತ್, ಈ ಕೂಡಲೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕು. ಇಲ್ಲ, ನಾನು ಹೋಗಲ್ಲ ಬಿಗ್ ಬಾಸ್. ಕನ್ಫೆಷನ್ ರೂಮಿಗೆ ಬರಬೇಕು. ಕನ್ಫೆಷನ್ ರೂಮ್ಗೆ ಹೋಗ್ತೀನಿ.
ಹೆಂಗಿದೆ? ನಾನು ಗೋಟಿದೊಂದು ಸೀಕ್ರೆಟ್ ಹೇಳ. ಬಿಸಿ ಬಿಸಿ ಕಾಫಿಯಲ್ಲಿ ಅದ್ದಿಗೆ ಚುರ್ರನ್ನುತ್ತೆ, ಆಮೇಲೆ ತಿನ್ಬೇಕು. ಬೋಟಿನ ಕಾಫಿ ಒಳಗೆ ಮುಳುಗಿಸಿ ತಿನ್ನೋದಂತೀವಿ. ಶುಭ. ನೀನು ತಿನ್ನಲ್ಲ ಚಿಪ್ಸ್ ಎಲ್ಲ ಮುಚ್ಚು. ಶೇಂಗಾನ ಟಿವಿ ಒಳಗೆ ಹಾಕಿ ಕುಡಿಯೋದು. ಕಡ್ಲೆಪುರಿನೂ ಚೆನ್ನಾಗುತ್ತೆ. ಕಡಲೆಪುರಿ ಕಾಫಿ ಒಳಗಡೆ ಕಡ್ಲೆಪುರಿ ಆಗುತ್ತೆ. ಈಗ ಇನ್ನೂ 100 ಕುಂಡಿ ಆಗಿದೆ ಅಷ್ಟೇ. ಏನ್ರಿ ಮೀಡಿಯಾ. ಓ ನಮಸ್ಕಾರ. ಓ ರವಿಚಂದ್ರನ್ ಅವ್ರ ತಮ್ಮ. ಮೈ ಗಾಡ್. ಇವಾಗ ನಾವು 900 ಕಂಡಿ ಅಂತ ಒಂದು ಜಾಗಕ್ಕೆ ಬಂದ್ವಿ. ಒಂದು ಜೀಪ್ ತಗೊಂಡು ಇಲ್ಲಿಗೆ ಬರಬೇಕು. ತಗೊಂತಾರೆ. ಎಷ್ಟು ದಡ ಬಡ ಅಂದ್ರೆ ಜೀಪಲ್ಲಿ ಬರುದೇ ಒಂದು ದೊಡ್ಡ ಸಾಹಸ. ನಂಗೆ ತುಂಬಾ ಇಷ್ಟ ಆಯ್ತು. ನಂಗೆ ಅಡ್ವೆಂಚರ್ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಂಗೆ ನನ್ನ ಗಂಡನ ಪಕ್ಕದಲ್ಲೇ ಕೂತ್ಕೊಂಡು ಬಂದು ತುಂಬಾ ಖುಷಿ ಆಯ್ತು. ಶಬಾಷ್. 900 ಕಂಡಿ ಅಂತ ಒಂದು ಜಾಗಕ್ಕೆ ಬಂದ್ವಿ. ಜೀಪ್ ತಗೊಂಡು ಬರ್ಬೇಕು ಇಲ್ಲಿಗೆ. ಒಂದು 1250 ರೂಪೀಸ್ ತಗೊಂತಾರೆ. ಅಂಡ್ ಮೇಲ್ಗಡೆ ಬಂದ್ಮೇಲೆ ಎಂಟ್ರಿ ಫೀಸ್ ಅಂತ ಪರ್ ಹೆಡ್ 250 ರೂಪೀಸ್ ತಗೊಂತಾರೆ. ಅಂಡ್ ಇದರಲ್ಲಿ 6 ಆಕ್ಟಿವಿಟೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ವಿಷಯ ಏನಂತ ಹೇಳಿದ್ರೆ ಇಲ್ಲಿ ಗ್ಲಾಸ್ ಬ್ರಿಡ್ಜ್ ಇದೆಯಂತೆ, ಜಿಪ್ ಲೈನ್ ಇದೆ, ತುಂಬಾ ಅಡ್ವೆಂಚರ್ ಆಕ್ಟಿವಿಟೀಸ್ ಇದೆ. ಅದನ್ನೆಲ್ಲ ಮಾಡೋಣ, ಬನ್ನಿ ಹೋಗೋಣ. ಸುಸ್ತಾಯ್ತಾನೆ. ಇಲ್ಲಿ ತನಕ ಬರಲ್ವಾ ಜೀಪು ಬರೀ ಕೆಳಗ್ ಮಾತ್ರನೇ ಸುಸ್ತಾಯ್ತು. ತಿನ್ನಕ್ಕೆ ಏನಾದ್ರು ಮಾತ್ರ ಆಕ್ಸಿಜನ್ ಕೊಡ್ಕೊಂಡು ಯಪ್ಪ ಸುಸ್ತಾಯ್ತು. ಅವರು ಮೋಸ್ಟ್ಲಿ ಅಡ್ವೆಂಚರ್ ಅಂತ ಹೇಳಿದ್ದು ನಡ್ಕೊಂಡು ಹೋಗ್ಲಿಕ್ಕ ಅಂತ. ಬಾರಿ ಸುಸ್ತಾಯ್ತು ನಂಗೆ. ಗ್ಲಾಸ್ ಬ್ರಿಡ್ಜ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಊರು ಬೆಟ್ಟ ಎಲ್ಲ ಕಾಣ್ತದೆ. ಇಲ್ಲಿ ನೋಡಿ ಕೆಳಗೆ ಕಾಣ್ತಿರೋದು ಹೆಂಗಿದೆ? ಸಕ್ಕದಾಗಿದೆ. ವೆದರ್ ನೋಡಿ ಎಷ್ಟು ಚಂದ ಉಂಟು ಅಂತ. ಹೌದು ಭಯ ಇಲ್ಲ, ಅಲ್ಲಾಡ್ತಿದೆ. ದೇವರಣ್ಣ ಅಲ್ಲಾಡ್ತಿದೆ. ಹಂಗೆ ಎದುರಿಸ್ಬಿಡ್ರಿ, ಹಂಗ್ ಮೊದ್ಲೇ ಹೆದರಿಕೆ. ಅಲ್ಲಾಡ್ತಿದ್ಯಲ್ಲ, ಸಂಜು ಅಲ್ಲಾಡ್ತಾ ಇದೆ. ನಟ್ಟು ಬೋಲ್ಟ್ ಟೈಟಾ? ಮಳೆ ಬಂತು. ಜೋರಾಯ್ತು. ಮಳೆ ಬಂತು. ಮಳೆ ಎಂತಾಯ್ತು? ಮಳೆಯಾ? ಅಲ್ಲಾಡ್ತಿದ್ಯಲೇ.
ನಾವಿವಾಗ ಸ್ವಿಂಗ್ ಮಾಡ್ತಾ ಇದೀವಿ. ತುಂಬಾ ತುಂಬಾ ಸ್ಕೇರಿ ಆಗಿದೆ. ಹೇಗಿತ್ತು? ಎಕ್ಸ್ಪೀರಿಯನ್ಸ್. ಇನ್ನೂ ಸ್ವಲ್ಪ ದೂರ ಹೋಗ್ಬೇಕಿತ್ತು. ರಾಕೆಟ್ ಅಲ್ಲಿ ಹೋದಂಗಿತ್ತು. ಇಲ್ಲಿ ಕಂಪ್ಲೇಂಟ್ ಮಾಡೋದು ಬಿಡುದಿಲ್ಲ ನೀನು. ಮಳೆ ಬೇರೆ ಬರ್ತಾ ಇತ್ತು, ಸಖತ್ತಾಗಿತ್ತು. ಒಳ್ಳೆ ಸಖತ್ತಾಗಿತ್ತು. ನೀವು ಹೋಗಿ ಎಂಜಾಯ್ ಮಾಡಿ. ನೆಕ್ಸ್ಟ್ ದ ಮೋಸ್ಟ್ ಧೈರ್ಯವಂತ ಇಸ್ ಗೋಯಿಂಗ್. ಭಯ್ಯ ಆಪಿ ಮೇರೆ ಸಾಥ್ ಬೇಟನಾ, ಅವ್ರು ನಮ್ಮ ಜೊತೆ ಕೂರ್ತಾರೆ ಈಗ. ಏ ರಾಜ ವರ್ಮಾ भैया थोड़ा जोर से जोर लगा के ऐसा ಕಂಪ್ಯೂಟರ್ ಎಲ್ಲ ಭಯ ಪಡ್ತಾ ಇದೆ ಕಣಡ. ಮಗುಸ್ಕೊತಾ ಇದೆ. ಸಾಕೋಡಲ್ಲ ಅಣ್ಣ, ಸಾಕಡು ಭಯ್ಯ. ಶುಗರ್ ಚಾದ ಹೋತಾ ಭಯ್ಯ. ಏನ್ ಬಿಡಕ್ಕಾಗ್ತದೆ ಇಂಥವೆಲ್ಲ ಆಡಲ್ಲ ಗುರು. ಸಖತ್ತು, ಏನ್ ಭಯನೇ ಆಗಲ್ಲ ಅಲ್ಲಿ. ಸಖತ್ತು, ಏನ್ ಭಯನೇ ಆಗಲ್ಲ ಅಲ್ಲಿ. ಅದೇನೋ ಆಗಲ್ಲ, ಅದು ಚಳಿಗದು ಆಕ್ಚುಲಿ ಭಯ ಆಗತ್ತೆ. ಓಡಿ ಸ್ವಿಂಗ್ ಆಡ್ಲಿಕ್ಕೆ ಹೋಗ್ತಾ ಇದ್ದಾರೆ. भैया एक बार ऐसे है ना, उसको ऐसा करना है, आपको पूरा पलटी करना है. ಹೆದರ್ತಿಲ್ಲ ಅವಳು. ಹೆದರಿಕಿನ್ನ ಸ್ಟಾರ್ಟ್ ಆಗಿಲ್ಲ. ಕಾಲ್ ಮೇಲೆ ಪಿಕೆ ಟಚ್ ಆಗುತ್ತೆ ಕಾಲು. ಅವ್ರ ಜೋರ್ ಸೆ ಭಯ್ಯ. ಉಲ್ಟಾ ಕರೋ ಭಯ್ಯ. ಇವ್ರನ್ನ ಕೂರಿಸಿ ಜೋರಾಗಿ. ಅಲ್ಲಿ ನೋಡಿ ಆರಾಮ ಕೂತಿಲ್ವ ಅಲ್ಲಿ. ಅವ್ಳು ಕಣ್ಮುಚ್ಚಿ ಹೇಳ ಅಂಬೆ ಚಂದನದ ಗೊಂಬೆ. ಕೇಳಿಸ್ಕೊತಾ ಇಲ್ಲ. ಅವಳೆ ನೆಕ್ಸ್ಟ್ ಲೆಗ್ ನೆಕ್ಸ್ಟ್ ಯಾವ ಸಾಂಗ್ ಬೇಕು? ಕಾಲ್ ಮೆತ್ತ ಮೇಲೆತ್ತಮ್ಮ ನೀನು. ಇಲ್ಲಿ ಇವಳು ಇಲ್ಲಿ ಕೈಲಿ ಟೈಟ್ ಇಟ್ಕೊತಾವಳೆ. ಹಿಂಗೆಲ್ಲ ಗಾಳಿ ಮೇಲ್ಗಡೆ ಇರೋದು ನಾನು ಟಂಗ್ ಟಂಗ್ ಅಂದ್ರೆ ಲೋಟೆ. ಅಕ್ಕ ಸೂಪರು, ಅಕ್ಕ ಸೂಪರು. ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ದು? ಸಕ್ಕತ್ತಾಗಿತ್ತು. ನನಗೆ ಮೇಲಿಂದ ಕೆಳಗೆ ನೋಡುವಾಗ, ನಾನು ಹೀಗೆ ಸ್ವಿಂಗ್ ಆಗ್ತಿರುವಾಗ ಗಾಳಿಯಲ್ಲಿ ತೇಲ್ತಾ ಇದ್ದಾಗೆ ಅನ್ನಿಸ್ತಿತ್ತು. ಮೋಡದ ಮೇಲೆ ಹೋದಾಗೆ ಆಯ್ತು. ಭಾರಿ ಚಂದ ಇತ್ತು. ಆಕ್ಟಿಂಗ್ ಮಾಡ್ತೀರಾ ಕಣಕ್ಕ? ನಿಜ, ನಿಮ್ಗೆ ಇಷ್ಟ ಆಗ್ಲಿಲ್ಲ? ಚೆನ್ನಾಗಿದೆ. ಅಣ್ಣ ಹೆಂಗಾಯ್ತು ಶುಭ? ಹೆಂಗಾಯ್ತು ಎಕ್ಸ್ಪೀರಿಯನ್ಸ್? ಹಿಂಗ್ ಕುಕ್ಕತ್ತೆ ಗೊತ್ತಾ, ಅದು ಭಯ ನನಗೆ. ಸರ್ ನಿಮ್ಗೆ ಬೋಟಿ ಎಲ್ಲ ಹೆಂಗ್ ಬಂತು? ಅಣ್ಣ ಬಂತು, ಅಣ್ಣ ತಳ ತನಕ ಬಂತು, ಆಮೇಲಿಂದ ಒಳಗಡೆ ಹೋಯ್ತು. ಚೆನ್ನಾಗಿತ್ತು, ಸೀರಿಯಸ್ಲಿ ಚೆನ್ನಾಗಿದೆ. ಮಸ್ಟ್ ಟ್ರೈ. ಈಗ ಆರ್ಚರಿ ಕಾಂಪಿಟಿಷನ್ ನಡೀತಿದೆ. ಯಾರು ವಿನ್ ಆಗ್ತಾರೆ ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ಸಂಜಯ್ ಗೌಡ. ಎಂತ ಮಾಡ್ತೀವಿ? ಓ ಅಲ್ಲ, ನಮ್ಮ ಮುಂದಿನ ಪಂದ್ಯಾಳಿ ನಮ್ಮ ಮುದ್ದಿನ ಗಂಡ ಈಗ ನೆಕ್ಸ್ಟ್ ಅಭ್ಯರ್ಥಿ. ಓ ಎಲ್ಲ ಚೇರ್ ಮಾಡ್ಬೇಕು ಮಕ್ಕಳು. ಯಾವ ಕಲರ್ ಇಷ್ಟ? ಎಲ್ಲೋ ಇಷ್ಟ. ಎಲ್ಲೆಲ್ಲೋ ಹೊಡಿಬಾರ್ದು, ಎಲ್ಲೋ ಮೇಲೆ ಹೊಡಿಬೇಕು. ಕೈ ಬೇಡ. Come on, I say. ವಾವ್ ಅಣ್ಣ ಬಿಡೋಣ. ಮಹೇಂದ್ರ ಬಾಹುಬಲಿ. ನಿನ್ನೆ ನೋಡ್ಲಿಲ್ವಾ ನೀವು? ಅವ್ನು ಯಾವ ಕಲರ್ ಹೇಳ್ತಾರೋ ಅದ್ರ ಉಲ್ಟಾ ಕಲರ್. ನಮ್ಮ ನೆಕ್ಸ್ಟ್ ಎಳಿಬೇಕು. ನೆಕ್ಸ್ಟ್ ನಾನೇ. ಯಾವ ಕಲರ್ ಬೇಕು ಅಂಬಿಬ್ರು? ಯಾವ ಕಲರ್ ಬೇಕು ಅಂಬಿಬ್ರು? ಇದು ಮಣ್ಣಿಗೆ ಬೀಳುತ್ತಾ ಅಂತ. ಅಲ್ಲ, ಮಜಾ ಏನು?
ಇಲ್ಲ ಇಲ್ಲ ಚುಚ್ಕೊಂಡಿಲ್ಲ ಅಂದ್ರೆ ಫೌಲ್ ಫೌಲ್ ಆಗಿದ್ದೀರಾ ಮೇಘ ನೀವು. ಅಖಾಡಕ್ಕೆ ಇಲ್ದಿದ್ದಾರೆ ಅಣ್ಣ, ಸ್ವಲ್ಪ ಬಿಲ್ಡಪ್ ಕೊಟ್ಟು ಹೊಡಿಬೇಕಣ್ಣ. ನಾನು ಅರ್ಜುನ್ ಅಂತರ, ನನಗೆ ಏನ್ ಕಾಣಿಸ್ತಾ ಇದೆ, ಗುರಿ ಕಾಣಿಸ್ತಾ ಇದೆ. ನೀವೆಲ್ಲ ಬಿಲ್ಡಪ್ ಕೊಡ್ತಾ ಇದೀರಾ, ನನಗೆ ಗುರಿ ಕಾಣಿಸ್ತಾ ಇದೆ, ಏನು ಕಾಣಿಸ್ತಾ ಇಲ್ಲ. ಅರ್ಜುನ ಯಾವ ಅರ್ಜುನ? ಅರ್ಜುನ ಗುರಿ ತಲುಪಲಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನ್ ಗುರಿ ಇಟ್ಟಿದ್ ಕೆಳಗೆ, ನೀವ್ಯಾಕೆ ಹಂಗ ಅನ್ಕೊಂಡ್ರಿ ಅಲ್ಲಿಗೆ ಅಂತ. ನಾನ್ ಮಣ್ಣಿಗೆ ಗುರಿ ಇಟ್ಟಿದ್ದೀನಿ. ಈ ಕಡೆ ಬನ್ನಿ, ಆ ವೈಟ್ ಬಂದು ಈ ವೈಟ್ ಕೊಡ್ತಿದ್ದಾರೆ. ಆಮೇಲೆ ಕೈ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳಿ. ಜನರೇ ಅದು ಶಾರ್ಪ್ ಇಲ್ಲ, ಅದಕ್ಕೆ ಅದು ಕೊಚ್ಕೋತಾ ಇಲ್ಲ. ಕೊಚ್ಕೋತಾ ಇಲ್ಲ. ಪ್ರೊಫೆಷನಲ್ ಅಂಟ್ರು ಒಂದ್ ನಿಮಿಷ ಪ್ರೊಫೆಷನಲ್ ಅಂಟ್ರು ಪಂಟ್ರು ಶೂಟ್ರು ಶಾರ್ಪ್ ಇಲ್ಲ ಅಂತ. ಒಂದ್ ನಿಮಿಷ ತಡೆಕೊಡಿ. ಮಮ್ಮ ಹಂಗಲ್ಲ ಮಮ್ಮ, ಅದಂಗಲ್ಲ. ಓಡ್ರೋ 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 ಇದು ವಿನಯ ನಡ್ಡ, ಓಡ್ರೋ 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 ಇದು ವಿನಯ ನಡ್ಡ. ಸರಿಯಾಗಿ ಎಳಿಬೇಕಣ್ಣ, ಎಳಿವಿ ಅಣ್ಣ. ನೀವು ಬಿಟ್ರೆ ಅದೊಳಕ್ಕೆ ಹೋಯ್ತಾ ಇದ್ರಿಲ್ಲ. ಎಳಿವಿ ಅಣ್ಣ, ಮಣ್ಣಿಗೆ ಮಣ್ಣಿಗೆ ಹೊಡಿ. ಮೇಲ್ ಹಿಡಿಬೇಕು. ಈಗ ವಿನ್ನರ್ ನಾನೇ. ಒಟ್ಟಿಗೆ ಬಿಡುವ ಪ್ಲೀಸ್. ನಂಗೆ ಯಾವ ಬಣ್ಣ ಇಷ್ಟ ಕೇಳು. ವೈಟ್ ಬ್ಲಾಕ್ ನಂದು, ಬ್ಲೂ ನಾನ್ ವಿನ್ನು. ನಮ್ಮ ಮೊದಲನೇ ಪಂದ್ಯಾಳಿ ಅಮಿತ್ ಅವರು ಹೋಗ್ತಾರೆ. ಅಮಿತ್ ಸಪೋರ್ಟರ್ ಎಷ್ಟು ಜನ ಇದ್ದೀರಿ? ಕೂಗ್ರೋ. ಅಣ್ಣ ನೀ ಸೂಪರ್, ಅಣ್ಣ ನೀ ಸೂಪರ್. ಈ ಸಲ ಎಲ್ಲೋ ಯಾವ ಬಣ್ಣ? ಆಲ್ವೇಸ್ ಎಲ್ಲೋ. ಎಲ್ಲೋ ನಿಂಗೆ ಬರುತ್ತೀಗ ಎಂತದು? ಎಲ್ಲೋ. ಅದ್ ಬೇರೆ ಕಡೆ ಬರೋದು ಇಲ್ಲ. ಒಂದೇನಾ? ನಾನು ಇವತ್ತಿಗೆ ಇಲ್ಲಿಗೆ ಬಿಡ್ತಾ ಇದ್ದೀನಿ ಆಟ. ಅಲ್ಲ, ಎಲ್ರು ಬಿಡ್ಲೇಬೇಕು. ಈ ರೌಂಡಿನ ವಿಜೇತ ನಾನೇ ಅಂತ ಹೇಳ್ಕೊಳಕ್ಕೆ ಇವತ್ತು ಹೆಮ್ಮೆ ಆಗ್ತಾ ಇದೆ. ನಾನೇ ಅಲ್ವಾ? ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಜಸ್ಟ್ ನೀವು 5 points ಗೆ ವಿನ್ ಆಗಿದ್ದೀರಿ ಅಷ್ಟೇ. ಏನಂತ ಹೇಳಿದೆ ಹೇಳು? 5 points ಗೆ ನೀವು ವಿನ್ ಆದ್ರಿ ಅಷ್ಟೇ. ವಿನ್ ಅನ್ನೋದು ಮುಖ್ಯ. ಜೀವನದಲ್ಲಾಗ್ಲಿ ಗೇಮ್ ನಲ್ಲಾಗ್ಲಿ ಸೋಲು ಗೆಲುವು ಇರುತ್ತೆ, ಆದ್ರೆ ಗೆಲುವಿನ ರುಚಿಯೇ ಬೇರೆ. ನಾನು ಅಮಿತ್ ಗೆಲ್ಲಿ ಅಂತ ಬಿಟ್ಕೊಟ್ಟಿದ್ದು. ನಾನು ಎಕ್ಸ್ಪರ್ಟ್ ಇದೆ, ನಾನು ಅಮಿತ್ ಗೆಲ್ಲಿ ಅಂತ ಬಿಟ್ಕೊಟ್ಟಿದ್ದು. ಸಾರಿ, ಪ್ಯಾನ್ ಮಾಡಿ ತಪ್ಪು ಮಾಡ್ಬಿಟ್ಟೆ. ಫಸ್ಟ್ ಹೇಳಿ ನಾನು ಅರ್ಜುನ್ ಅಂತ. ಇನ್ನ ಇಲ್ಲ, ಸ್ಟಾರ್ಟ್ ಮಾಡಿ. ಶುರು ಮಾಡಿದೆ, ದೊಡ್ಡದಾಗ್ತಿದೆ. ಬಾ, ಕುಡಿತಿದೆಯಾ? ಕುಡಿತಿದೆ. ಇಲ್ಲಿಯಾ? ಎಂತಾಯ್ತು? ಯಾರು ಎದ್ದಿಲ್ಲ, ಬೆಳಗ್ಗೆ ಆಗಿದೆಯಲ್ಲ, ಹೋಗೋಣ ಬನ್ನಿ ಅಂತ ಹೇಳ್ತಾ ಇದೀನಿ. ಈಗ ನಮ್ಮ ಕಾರ್ಯಕ್ರಮ, ನಾವು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಗೆಳೆಯರೆ, ಬನ್ನಿ. ಚಳಿ ಫ್ರೆಂಡ್ಸ್, ಬೆಳಗ್ಗೆ ಎಬ್ಬಿಸ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಕರ್ಕೊಂಡು ಹೋಗ್ತಾವ್ರಂತೆ. ಹೇಗಾಗಿದೆ ಟ್ರಿಪ್? ತುಂಬಾ ಚೆನ್ನಾಗಿದೆ. ನಿಮ್ಗಳ ಜೊತೆ ಎಲ್ಲ ಬಂದಿರೋದು ನಂಗೆ ತುಂಬಾ ಖುಷಿ ಇದೆ. ಇಷ್ಟು ಬೇಗ ದಿವಸಗಳು ಉರುಳಿದ್ದೇ ಗೊತ್ತಾಗ್ಲಿಲ್ಲ. ಕಾಮತ್ ಮ್ಯಾಮ್, ನಿಮ್ಮ ಅನುಭವ? ಇಲ್ಲಿಗೆ ಬಂದು ಬಹಳ ಖುಷಿಯಾಗಿದೆ. ಆಕ್ಚುಲಿ 2 ದಿವಸ ಸಾಕಾಗ್ಲಿಲ್ಲ ನಮ್ಗೆ. ಫ್ರಿಡ್ಜ್ ಅಲ್ಲಿ ಇನ್ನೂ ಅರ್ಧಕ್ಕರ್ಧ ಉಂಟು. ಅದನ್ನ ಈಗ ಖಾಲಿ ಮಾಡುವ ಅಂದ್ರೂ ಆ ಪರಿಸ್ಥಿತಿಯಲ್ಲಿ ಇಲ್ಲ ನಾವು. ಈ ಒಂದು ವಿಷಯ ನಮ್ಮ ಮನಸ್ಸಿಗೆ ಭಾರಿ ಖೇದವನ್ನು ಉಂಟು ಮಾಡಿದೆ. ಸಂಜು ಶರ್ಟು ಹಾಕಲ್ಲ, ಅವನು ಸ್ನಾನನೂ ಮಾಡಲ್ಲ. ಹಂಗೆ ಹೇಳಿದ್ಯಾ? ಸಂಜು ಅವರೇ, ನಿಮ್ಗೆ ಈ ಟ್ರಿಪ್ ಹೇಗೆ ಅನ್ಸುತ್ತೆ? ಇದು ಒಂಥರ ತುಂಬಾ ಖುಷಿ ಆಗ್ತಿದೆ, ಬಟ್ ಒಂದ್ ಕಡೆ ಬೇಜಾರಾಗ್ತಿದೆ, ಮುಗಿದೋಯ್ತಲ್ಲ ಅಂತ. ಆದ್ರೆ ಏನ್ ಮಾಡಕ್ಕಾಗಲ್ಲ, ನಾವು ಖುಷಿಯಾಗಿದ್ದಾಗ ಕೆಲವೊಂದೊಂದು ಮೂಮೆಂಟ್ಸ್ ನ ಶೇರ್ ಮಾಡ್ಕೊಂತೀವಿ, ದುಃಖ ಆಗಿದ್ದಾಗ ಕೆಲವೊಂದೊಂದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ. ಇಷ್ಟು ಸ್ಟಾಕ್ ಗಳನ್ನ ಇನ್ನೂ ಇಟ್ಕೊಂಡಿದೀವಿ ಅಂತ ನಮ್ಗೆ ಒಂಥರ ಶಾಕ್, ಸರ್ಪ್ರೈಸ್ ಎಲ್ಲ ಆಗ್ತಿದೆ. ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡಕ್ ಆಯ್ತಿಲ್ವೋ? ಅಯ್ಯೋ,
ಈಗ ಮೇಘನ್ ಹಾಕುವ. ಸಂಜು ನೀನೇ ಎತ್ತಿ ಮೆಲ್ಲ ಲ್ಯಾಂಡ್ ಮಾಡ್ಬಿಡು. ಎಂತ ಎಲ್ಲೋ ಬೇಕು? ಹೋಗೋಣ ಬನ್ನಿ. ಬೇಡ ನಂಗೆ ಮೈಕು ಬೇಡ, ಅಲ್ಲಿ ಮುಗಿಸ್ಕೊಂಡಿಲ್ಲ. ಎಂತದೆ? ಬಾಯ್ ಬಾಯ್ ಬಾಯ್. ಮಾನ್ಯರೇ ಮತ್ತು ಮಹಿಳೆಯರೇ, ಇದೀಗೆ ನಮ್ಮ 2 ದಿನದ ವಯನಾಡು ಪ್ರವಾಸ ಮುಕ್ತಾಯಗೊಂಡಿದೆ. ಈ ಮೂಲಕ ಕೇಳ್ಕೊಳ್ಳೋದು ಏನಂದ್ರೆ, ತಮ್ಮ ತಮ್ಮ ಪಾಡಿಗೆ ಕಾರ್ನಲ್ಲಿ ಬಂದು ಕೂತ್ಕೊಂಡು ದಾರಿ ಮಧ್ಯೆ ಏನು ದಾಂಧಲೆ ಮಾಡದೆ ತಮ್ಮ ಪಾಡಿಗೆ ಮುಚ್ಕೊಂಡು ನಿಮ್ಮ ಮನೆಗೆ ಹೋಗ್ಬೇಕಂತ ಕಳಕಳಿಯ ವಿನಂತಿ. ಧನ್ಯವಾದಗಳು. ಈ ಟ್ರಿಪ್ ಹೇಗಿತ್ತು ಮಕ್ಕಳೇ?